ಶುಭ ಕಾರ್ಯಕ್ಕೆ, ಅದ್ಭುತ ಕ್ಷಣಕ್ಕೆ ಶುಭವನ್ನ ಕೋರೋಣ. ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ಮಿಸ್ಟರ್ ಅಂಡ್ ಮಿಸಸ್ ಹೇಳಿದ್ದೀನಿ. ಈ ಮಿಸ್ಟರ್ ಅಂಡ್ ಮಿಸಸ್ ರಾಜ ಅವರ ಚಿತ್ರ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರ ಒಂದು ಸಪೋರ್ಟ್ ತಗೊಂಡು ಮಾಡಿದ್ದೀನಿ ಅಂತ. ಸೊ ಎಲ್ರಿಗೂ ನಾನು ಅದನ್ನು ಈಗ ಹೇಳೋಕ್ಕೆ ಇಷ್ಟಪಡಲ್ಲ. ಮುಖ್ಯವಾಗಿ ನನ್ನ ಆಸೆ ಆಕಾಂಕ್ಷೆಗಳು ಸಿನಿಮಾ ರಂಗಕ್ಕೆ ಏನು ಬರಬೇಕು ಅಂದ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಹೇಳೋ ಸಂದರ್ಭ ಬಂದಿದೆ. ಇಲ್ಲಿ ನಮ್ಮ ಮುಂದ್ಗಡೆ ಕೂತಿದ್ದಾರಲ್ಲ ಅವರೇ ನಿಜವಾದ ಹುಲಿಗಿ, ಬುಲಕೋಟೆ ಹುಲಿ ಸಾಹೇಬರು. ಸೊ ನಾನು ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದಂಥ ಹುಡುಗ. ಸೊ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಸೇರ್ಕೋಬೇಕು ಅಂದಾಗ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ. ಆಗ ಒಬ್ಬರು ಅವ್ರ ಸ್ನೇಹಿತರನ್ನ ಕರೆಸಿ, ನಮ್ಮ ಹುಡುಗ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದಾನೆ, ಇವನೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು 2001ನೇ ಇಸ್ವಿಯಲ್ಲಿ. ಅವತ್ತಿಂದ ನನ್ನ ಸಿನಿಮಾ ರಂಗ ಶುರುವಾಯಿತು. ಸೊ ಹಾಗಾಗಿ ನಾನು ಸಿನಿಮಾ ಅಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಅಸೋಸಿಯೇಟು ಎಲ್ಲ ಶುರು ಮಾಡಿ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ. ನನ್ನ ಮೊದಲನೇ ಚಿತ್ರ ಹುಲಿಕೋಟಿ ಹುಲಿ ಅಂತಲೇ ಮಾಡಬೇಕು ಅಂತಂದು ಸ್ಕ್ರಿಪ್ಟ್ ಮಾಡಿ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ. ಎಲ್ಲ ನೋಡಿದ್ರು. ನೋಡಿ ಅವರು ಊರಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಕತೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು. ಸೊ ವಿಷ್ಣುವರ್ಧನ್ ಸರ್ನ ಅವಾಗಲೇ ಹಾಕ್ಕೊಂಡು ಮಾಡಬೇಕು ಅಂತ ನನ್ನ ಆಸೆ ಭಾಳ ಆಯಿತು 2005ರಲ್ಲಿ. ಸೊ ಅದು ಅವರಿಗೆ ಚಿರೋಣಿ ಆಗ್ತಾ ಇದ್ದೀನಿ. ಸೊ ಮಾತು ನಿಜವಾಗ್ಲೂ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಆಶೆಗಳನ್ನು ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ, ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂಥೇಳಿ ತನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ, ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಹೊನ್ರಾಜ್ಗೆ ಯಶಸ್ಸು ಸಹಜವಾಗಿ ದೊರಕತ್ತೆ. ರಾಜಾವಲಿ ಚಿತ್ರ ಯಶಸ್ವಿ ಆಗಲಿ, ಹೊನ್ರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮೇಲೆ ಒಂದು ಅವಾರ್ಡ್ ಬರುವ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗಲಿ, ಸಿದ್ಧವಾಗಲಿ. ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗಲಿ. ಚಲನಚಿತ್ರ ಕ್ಷೇತ್ರದೊಳಗೆ ಹೊನ್ರಾಜು ಬರೋ ದಿವಸದೊಳಗೆ ಎಲ್ಲ ರೀತಿಯ ಹೆಸರು ಮಾಡಿಕೊಳ್ಳಿ. ಈಗೇನು ನಾವೆಲ್ಲ ಅಂದ್ಕೋತಿರ್ತೀವಿ, ತಯಾರಿಸುವಂತಹ ಎಲ್ಲ ಚಿತ್ರಗಳ ಮೇಲೆ ಇರಲಿ ಎಂಬ ಆಶಯದೊಂದಿಗೆ ಇವಾಗ ರಿಲೀಸ್ಗೆ ಸಿದ್ಧ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಒಳ್ಳೊಳ್ಳೆ ಸಾಂಗು, ಫೈಟು, ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಈಗ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ. ಒಂದು ಒಳ್ಳೆ ಚಿತ್ರನ ಮಾಡಿದ್ದೀನಿ. ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಲಿ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ, ದಯವಿಟ್ಟು ನೀವು ಬಂದು ನನ್ನ ಟೀಸರ್ ಲಾಂಚ್ ಮಾಡಿ ಅಂತಂದು. ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು. ನಿಮಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಯಶ್ ಅವರು ಬಂದಿದ್ದರು. ಅವರು ಕೂಡ ನಾನು ಭೇಟಿ ಆಗ್ಬಿಟ್ಟು ನನ್ನ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ. ಅಣ್ಣ ಈ ಥರ ಎಲ್ಲ ಆಗಿದ್ದೀನಿ, ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಂತಂದು. ಒಳ್ಳೇದಾಗಲಿ ಚಿನ್ನ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬೇಡ ಅಂದರು. ಅಣ್ಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ, ನಾನು ಭಾಳ ದಿವಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಟೀಸರು ಅಥವಾ ಆಡಿಯೋ ಲಾಂಚ್ ಅಂತ ಹೇಳಿದೆ. ಅದಕ್ಕೆ ನನ್ನ ಬಗ್ಗೆ ನಿಂಗೆ ಗೊತ್ತಲ್ವ ಚಿನ್ನ, ದಯವಿಟ್ಟು ನನ್ನ ಕಾಯ್ಬೇಡ, ನಾನು ತುಂಬ ಬ್ಯುಸಿ ಇದ್ದೀನಿ, ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು, ನೀನು ಮಾಡೋ ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಈ ಮುಖಾಂತರ ತುಂಬ ಧನ್ಯವಾದಗಳನ್ನ ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯಶ್ ಬಾಸ್, ನಿಜವಾಗ್ಲೂ ನೀವು ಕೊಟ್ಟಂಥ ಆಶ್ವಾಸನೆ ನನಗೆ ನಿಜವಾಗ್ಲೂ ಖುಷಿಯಾಗಿದೆ. ನೆನಪರಲ್ಲಿ ಪ್ರೇಮ್ ಸರ್ ನಾನು ಕರೆದೆ, ಅವರು ಕೂಡ ಒಳ್ಳೇದಾಗಲಿ, ನಾನು ಔಟ್ಸೈಡ್ ಇದ್ದೀನಿ, ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ, ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆಯ ಹಂತದಲ್ಲಿ ಸಿನಿಮಾ ಬಂದಿದೆ. ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾನ ತರ್ತೀನಿ. ಸೊ ಅವ್ರ ಮಿಸ್ಸಸ್ ಆಗಿರೋದು ಅದಕ್ಕೆ ಮಿಸ್ಟರ್ ಮಿಸ್ಸಸ್ ರಾಜಾವಲಿ ಅಂತ ಇಟ್ಟಿದ್ದೀನಿ.
ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ. ರಾಜಾವಳಿ ಒಬ್ಬ ನಿಮಗೆ ಇವತ್ತು ರಾಜಾವಳಿ ನಮ್ಮ ಸಿನಿಮಾ ರಂಗದ ರಾಜಾವಳಿ ಯಶ್ ಅವರು ಅಂತದ್ದು. ಸೊ ಅವ್ರ ಅಭಿಮಾನಿಯಾಗಿ ಅವರು ನಾಯಕ ಕಥೆಯಲ್ಲಿ ಇರ್ತಾನೆ. ಸೊ ಅವನಿಗೆ ಅವನು ಲೈಫಲ್ಲಿ ಮದುವೆನೇ ಬೇಡ, ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವ್ರಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಳಿ ಅಂತ ಅಲ್ಲಿ ಇದಾಗುತ್ತೆ. ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲ್ಲಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ಅದು ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ. ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮದ್ದೂರು, ಮಂಡ್ಯ, ಈ ಕಡೆ ಮೈಸೂರು ಬೆಲ್ಟಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿದ್ದೀನಿ. 4 ಸಾಂಗ್ ಇದೆ. ಟೆಕ್ನಿಕಲ್ ಆಗಿ ನಮಗೆ ನಮ್ಮ ಎಡಿಟರ್ KM ಪ್ರಕಾಶ್ ಅವರು ಇದ್ದಾರೆ. ಅದಾದಮೇಲೆ ಮ್ಯೂಸಿಕ್ ವಿನು ಮನಸ್ ಅವರು, ಅವ್ರಿಗೂ ನಾನು ಕರೆದಿದ್ದೆ. ಒಂದು ಯಾವುದೋ ಒಂದು ಸಿನಿಮಾ ತುಂಬ ಅರ್ಜೆಂಟ್ ಇದೆ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮು ಎಲ್ಲ ಪರಿಚಯ ಮಾಡಿಸ್ಕೊಟ್ಟಿದ್ದೆ, ಗಿರೀಶ್ ಅಂತ ಹೇಳ್ಬಿಟ್ಟು, ರಂಜಿತ್ ಅಂತ ಇಬ್ಬರು ಮಾಡಿದ್ದಾರೆ. ಒಂದು ಒಳ್ಳೆ ಟೆಕ್ನಿಕಲ್ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಹೀರೋಯಿನ್ ಅವರು ಶ್ರುತಿ ಬಬಿತಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಸೊ ಬರೋವಾಗ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಬಿಡುಗಡೆ ನಟ ಒಳ್ಳೆ ಆರೋಗ್ಯ ಆಯುಸ್ಸು ಅವ್ರು ಕಾಪಾಡಲಿ. ಅವ್ರು ಏನು ಇವತ್ತು ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ ನಟನಾಗಿ, ದೊಡ್ಡದಾಗಿ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನೀವೆಲ್ಲ ನೋಡಿದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಭಾಳ ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ವಾರದಲ್ಲಿ 5-6 ಫಿಲ್ಮ್ಗಳು ರಿಲೀಸ್ ಆದರೂ ಕೂಡ ಅವು ಒಂದು ವಾರ ಕೂಡ ಓಡದಿರೋಂಥ ಪರಿಸ್ಥಿತಿ. ಹಿಂದೆ ಎಲ್ಲ 25 ವಾರ ಈ ಥರ ಇದು. ಇವಾಗ 25 ದಿವಸ ಅಂದರೆ ದೊಡ್ಡ ಗ್ರೇಟ್ ಆಗಿಬಿಟ್ಟಿದೆ. ರಾಜ್ಕುಮಾರ್ ಫಿಲಮ್ ಅವರು, ನಮ್ಮ ಅನಂತ್ನಾಗ್ ಅವ್ರ ಫಿಲಮ್ ಅವರು, ವಿಷ್ಣುವರ್ಧನ್ ಫಿಲಮ್ ಅವ್ರದ್ದೆಲ್ಲ 11 ವರ್ಷ ಹಿಂಗೆಲ್ಲ ವರ್ಷಗಟ್ಟಲೆ ಓಡೋದು. ಆ ಥರ ಥೀಮ್ ಇರೋದು, ಸಬ್ಜೆಕ್ಟ್ ಇರೋದು. ಈ ಸಬ್ಜೆಕ್ಟಲ್ಲಿ ಹೋಗ್ಬೇಕು ನಾವು. ಜನ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಚಲನಚಿತ್ರಗಳನ್ನ ತೆಗಿಬೇಕು ಅನ್ನೋದು ನಮ್ಮ ವನರಾಜ್ ಅವರ ಆಶ್ರಯ ಅವರು. ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲ ನಮ್ಮ ಪತ್ರಕರ್ತಿದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದೀರಾ, ಇಂಥ ಯುವಕರಿಗೆ ಸ್ವಲ್ಪ ಪ್ರಚಾರ ಜಾಸ್ತಿ ಕೊಟ್ಟು ಆಶೀರ್ವಾದ ಮಾಡಿ. ಮತ್ತು ಎಲ್ಲ ಸ್ನೇಹಿತರು ಒಬ್ಬೊಬ್ಬರಿಗೆ ಹೇಳಿ ಎಲ್ಲರೂ ಕೂಡ. ಹಾಗೆ ಇಷ್ಟೊತ್ತು ಅಣ್ಣವರು ಹೇಳಿದಾಗೆ ಕನ್ನಡ ಚಿತ್ರಗಳನ್ನ ಸಾಕಷ್ಟು ಕಡಿಮೆಗಳಾಗ್ತಾ ಇದೆ. ಯಾಕಂದರೆ ಹೀರೋ ಮೇಲೆ ಕತೆ ಮಾಡಬಾರ್ದು, ಕಥೆಯನ್ನು ಹೀರೋ ಮಾಡಬೇಕು. ಕಥೆಯನ್ನು ಹೀರೋ ಮಾಡಿರೋಂಥ ಸಿನಿಮಾ ಯಾವುದು ಫೈಲ್ಯೂರ್ ಆಗಿಲ್ಲ. ಹಾಗಾಗಿ ಇವತ್ತು ಒಳ್ಳೆ ಕಥೆಗಳನ್ನು ಮಾಡಿ, ಇವತ್ತು ಕೂಡ ಯಾರು ಮೇಲ್ಮಟ್ಟದಿಂದ ಕೆಳಗಡೆ ಬಂದಿಲ್ಲ, ಕೆಳಗಡೆ ಮಟ್ಟದಿಂದಲೇ ಎಲ್ಲ ಮೇರೋಗಿರೋದು. ಪ್ರತಿಯೊಬ್ಬ ಹೀರೋಗಳು ಕೂಡ ನಾವೆಲ್ಲ ನೋಡಿದ್ದೀವಿ. ಯಾರು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂದವರು ಯಾರೂ ಇಲ್ಲ. ಎಲ್ಲ ಸಣ್ಣ ಸಣ್ಣದಾಗಿ ಬೆಳ್ಕೊಂಡು ಬಟ್ ದೊಡ್ಡ ಮಟ್ಟಕ್ಕೆ ಹೋಗಿ ಇವತ್ತು ಇಂದು ಕೂಡ ತಿರುಗಿ ನೋಡ್ತಾ ಇಲ್ಲ. ಆ ಥರ ಆಗ್ಬಾರ್ದು. ಪ್ರತಿಯೊಬ್ಬರು ಹೀರೋ ಕೂಡ ಕಡೆವರೆಗೂ ಹೀರೋ ಆಗಿ ಹುಡ್ಕೋಬೇಕು ಜನಗಳ ಮನಸ್ಸಲ್ಲಿ. ಯಾವತ್ತು ಕೂಡ ನಾವು ದೊಡ್ಡವರಾದ್ವಿ, ದೊಡ್ಡ ಸಿನಿಮಾ ಬಂತು, ನಾವು ಮುಂದೆ ಹಿಂದೆ ಇದ್ದವ್ರನ್ನ ನಾವು ಮರಿಬೇಡ್ದು. ಯಾವತ್ತು ಕೂಡ ನಾವೇನು ಇಲ್ದಾಗ ನಮ್ಮ ಜೊತೆಲಿ ಇರ್ತಾರಲ್ಲ ಅವ್ರನ್ನ ನಾವು ಫಸ್ಟ್ ಮರಿಬೇಡ್ದು. ನಮ್ಗೊಂದು ಅಧಿಕಾರ ಬರಲಿ, ನೀನು ದೊಡ್ಡ ಹೀರೋ ಆದಾಗ ಸಾಕಷ್ಟು ಅಭಿಮಾನಿಗಳು ಸಿಗ್ತಾರೆ.